ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಮತ್ತು ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಸರ್ಕಾರದ ಲೈನ್ ಆಫ್ ಆರ್ಗ್ಯುಮೆಂಟ್ ಈಗ ಮಾರುತೇಶ್ ಇದ್ದಾರೆ ನಮ್ಮ ಜೊತೆಗೆ ಲೈವ್ನಲ್ಲಿ, ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್. ಸರ್ಕಾರದ ಲೈನ್ ಆಫ್ ಆರ್ಗ್ಯುಮೆಂಟ್ ಈಗ ವಿಧಾನಸೌಧದ ಮುಂದಿನ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ವಲ್ಲ, KSC ಇದು ಆಗಿರುವ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬಹುದಾ? ಆಗಿರುವ ಮುಜುಗರದಿಂದ ಸರ್ಕಾರವನ್ನು ಹೊರಗೆ ತರಬಹುದು ಅಂತ ಯಾರಿಗಾರು ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಯಾಕಂದರೆ ಈಗ ಆಗಿರ್ತಕ್ಕಂತಹ ಆ್ಯಕ್ಷನ್ಸು ಮತ್ತು ಈಗ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ನ ಗಮನಿಸಿದಾಗ ಆ ಮುಜುಗರದಿಂದ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ಭಾಳ ಸ್ಪಷ್ಟ. ಈಗ ಮುಂದೆ ಅಂದರೆ BJP ಈ ಹೋರಾಟವನ್ನು ಒಂದು ದೊಡ್ಡ ಮಟ್ಟಕ್ಕೆ ಟೇಕ್ ಓವರ್ ಮಾಡಿ ಸರ್ಕಾರಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಅದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರು ಉಪವಾಸ ಸತ್ಯಾಗ್ರಹ, ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ, ಇನ್ನು ಬೇರೆ ಬೇರೆ ರೀತಿಯಾದಂಥ ಪ್ರತಿಭಟನೆಗಳು, ಹೋರಾಟಕ್ಕೆ BJP ಸಜ್ಜಾಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರದ ಆರ್ಗ್ಯುಮೆಂಟ್ ಇದಾಗಿದೆ. ಒಂದು, ಇದು ವಿಧಾನಸೌಧದ ಮುಂದೆ ಸರ್ಕಾರದಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಕಾಲ್ತುಳಿತ ಆಗಲಿಲ್ಲ, ಅಲ್ಲಿ ಯಾವುದೇ ಸಾವು ನೋವುಗಳಾಗಲಿಲ್ಲ ಅನ್ನುವಂಥದ್ದು ಒಂದು. ಜೊತೆಗೆ ರಾಜೀನಾಮೆ ಕೇಳ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಸರ್ಕಾರದಲ್ಲಿ ಅಂದರೆ BJP ಆಡಳಿತ ಇರತಕ್ಕಂಥ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಇಂಥ ಘಟನೆಗಳಿಗೆ ಅಲ್ಲಿನ ಸರ್ಕಾರ ಯಾವ ರೀತಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪದೇ ಪದೇ ಹೇಳುವಂಥದ್ದು. ಯಾಕಂದರೆ ಇವತ್ತು ಹರಿಪ್ರಸಾದ್ ಅವರು ಮಾತನಾಡಿದಿರ್ಬೋದು, KPCC ಆದಂಥ ಸುದ್ದಿಗೋಷ್ಠಿ ಇರ್ಬೋದು, ಇದೆಲ್ಲದ್ರ ಕಡೆಗೂ ಕೂಡ ಗುಜರಾತ್ನ ಮೋರ್ಬಿ ಬ್ರಿಡ್ಜ್ನ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅಲ್ಲಿ ಆ ರೀತಿ ಘಟನೆ ಆದಾಗ ಯಾರು ರಾಜೀನಾಮೆ ಕೊಡಲಿಲ್ಲ, ಆ ಕಾಂಟ್ರಾಕ್ಟರ್ಗೆ BJP ಟಿಕೆಟ್ ಕೊಟ್ಬಿಟ್ರು, BJP ಅವರು ನಮಗೆ ಹೇಳೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ಗಳು ಶುರುವಾಗಿದೆ. ಅಂದರೆ ಒಂದು ಕ್ಲಿಯರ್ ಕಟ್ ಟ್ಯಾಕಲ್ ಮಾಡುವಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಆದರೆ ಜನಸಾಮಾನ್ಯ ಈಗ ರಾಜಕೀಯವಾಗಿ ಏನೇ ಹೋರಾಟಗಳಿರ್ಬೋದು, ಆರೋಪ ಪ್ರತ್ಯಾರೋಪಗಳು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇರ್ಬೋದು, ಆದರೆ ಜನಸಮುದಾಯದಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಮತ್ತು ಜನಸಮುದಾಯದಲ್ಲಿ ಸರ್ಕಾರ ಎದುರಿಸಿರುವಂಥ ಮುಜುಗರ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಕಲಿ ನೀವು ಫೈಟ್ ಮಾಡಲೇಬೇಕು, ಅದನ್ನು ಜಸ್ಟಿಫೈ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು, ಅದೆಲ್ಲವನ್ನು ಮಾಡಬೇಕು. ಆದರೆ ಜನರ ಅಭಿಪ್ರಾಯದಲ್ಲಿ ಹೇಳೋದಾದರೆ ಸರ್ಕಾರ ನಡೆದುಕೊಂಡಿರುವಂಥ ರೀತಿಯ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದ್ದಾವೆ ಮತ್ತು ಪೊಲೀಸ್ ಅಧಿಕಾರಿಗಳ ಅಮಾನತ್ನ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಸರ್ಕಾರಕ್ಕೆ ಆಗಿದೆ. ಯಾಕೆಂದರೆ ಸರ್ಕಾರ ಹೇಳಿದಾಗೆ ಪೊಲೀಸರು ಕೇಳ್ತಾರೆ, ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದಲೇ ಪೊಲೀಸರು ಅಂದರೆ ಕಾರ್ಯಕ್ರಮಗಳ ಆಯೋಜನೆ ಆಯಿತು. ಸರ್ಕಾರ ಇಲ್ಲ ಇವತ್ತು ಅರ್ಜೆಂಟಲ್ಲಿ ಮಾಡೋದು ಬೇಡ ಅಂತ ಹೇಳಿದರೆ ಸ್ಟೇಡಿಯಮಲ್ಲೂ ಕೂಡ ಕಾರ್ಯಕ್ರಮ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಥರದ್ದೆಲ್ಲ ಅಂಶಗಳನ್ನು ಇಟ್ಕೊಂಡು ಜನ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ. ಸರ್ಕಾರ ಅದನ್ನು ಡಿಫೆಂಡ್ ಮಾಡುವಂಥ ಪ್ರಯತ್ನಕ್ಕೆ ಈ ಒಂದು ಸಿಂಗಲ್ ಲೈನ್ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಆಯೋಜನೆ ಆಗಿದ್ದಂಥ ವಿಧಾನಸೌಧದ ಮುಂಭಾಗ ಆದಂಥ ಕಾರ್ಯಕ್ರಮದಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ, ಹಾಗಾಗಿ ಅದಕ್ಕೆ ಸರ್ಕಾರ ಹೊಣೆ ಆಗಿಲ್ಲ. ಆದರೆ ಸ್ಟೇಡಿಯಮ್ಮಲ್ಲಿ ಅಂದರೆ ಅವರು ಮಾಡಿದಂಥ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಕಾಲ್ತುಳಿತ ಇದು ಸರ್ಕಾರಕ್ಕೆ ಮುಜುಗರ ತರುವಂಥದ್ದಾಗಲಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥದ್ದಲ್ಲಿ ಅಲ್ಲ ಅನ್ನುವಂತಹ ಆರ್ಗ್ಯುಮೆಂಟನ್ನು ಶುರು ಮಾಡಿದ್ದಾರೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.